Good morning to all. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am explaining Foreign Exchange Management Act 1999, a topic of 6th semester BCom Business Law, ತುಮಕೂರು ಯೂನಿವರ್ಸಿಟಿ. ನಾನು ಈ ಒಂದು ವಿಡಿಯೋದಲ್ಲಿ ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಬರುವ 6th ಸೆಮಿಸ್ಟರ್ BComನಲ್ಲಿ ಇರತಕ್ಕಂಥ ಒಂದು ಬಿಸ್ನೆಸ್ ಲಾ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟ್ನಲ್ಲಿ ಬರೋ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಎಂಬ ಒಂದು ಚಾಪ್ಟರ್ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಸೊ ಇದರಲ್ಲಿ ಫಸ್ಟು ಇದರ ಒಂದು ಬಗ್ಗೆ ಒಂದು ಇಂಟ್ರಡಕ್ಷನ್ ಏನು ಅನ್ನೋದನ್ನು ನೋಡೋದನ್ನ. ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1973 FERA was replaced by the Foreign Exchange Management Act 1999. ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಇವತ್ತು ವಿದೇಶಿ ವಿನಿಮಯ ಅಂತ ಹೇಳಿ. ಇವತ್ತು ನಮ್ಮ ದೇಶನೇ ಇರ್ಬೋದು ಅಥವಾ ಬೇರೆ ಜಗತ್ತಿನ ಎಲ್ಲ ದೇಶಗಳು ಸಹ ನಮಗೆ ಬೇಕಾದ ಒಂದು ಗೂಡ್ಸನ್ನು ಎಲ್ಲವನ್ನು ನಾವೇ ಸಹ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ನಾವು ಬೇರೆ ದೇಶಗಳ ಜೊತೆ ನಾವು ಡಿಪೆಂಡ್ ಆಗೋದು ಒಂದು ಅನಿವಾರ್ಯತೆ ಆಗಿದೆ. ಅಂದರೆ ನಮ್ಮ ದೇಶದಲ್ಲಿ ಹೆಚ್ಚಿಗೆ ಇರ್ತಕ್ಕಂಥ ಒಂದು ಗೂಡ್ಸನ್ನು ನಾವು ಬೇರೆ ದೇಶಕ್ಕೆ ರಫ್ತು ಮಾಡೋದಿರ್ಬೋದು, ಅಥವಾ ನಮ್ಮ ದೇಶದಲ್ಲಿ ಒಂದು ಗೂಡ್ಸ್ ಏನಿದೆ ಅದನ್ನು ನಾವು ಬೇರೆ ದೇಶಗಳಿಂದ ನಾವು ತರಿಸ್ಕೋಬೇಕಾದ ಒಂದು ಪರಿಸ್ಥಿತಿ ಇವತ್ತಿದೆ. ಹಾಗಾಗಿ ಇವತ್ತು ಫಾರಿನ್ ಎಕ್ಸ್ಚೇಂಜ್ ಅನ್ನೋದು ತುಂಬ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಫಸ್ಟ್ ನಮ್ಮ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ 1973 ಅಂತ ಹೇಳಿ ಜಾರಿಯಲ್ಲಿತ್ತು, ಫೆರಾ ಅಂತೇಳಿ. ಅದು ಹೆಚ್ಚಿಗೆ ರೂಲ್ಸ್ ರೆಗ್ಯುಲೇಷನ್ ಇರೋದ್ರಿಂದ ಅದರಲ್ಲಿ ಹೆಸರೇ ಇದೆ ನೋಡಿ, ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಆ್ಯಕ್ಟ್ ಅಂದರೆ ರೆಗ್ಯುಲೇಷನ್ಸ್ ಅಂತ ಇತ್ತು, ಅಂದರೆ ರೂಲ್ಸು ರೆಗ್ಯುಲೇಷನ್ಸ್ ಜಾಸ್ತಿ ಇತ್ತು ಅದು. ಹಾಗಾಗಿ ಅದರ ಬದಲಾಗಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಅಂತ ಹೇಳಿ ಬಂತು. ಅಂದರೆ ಇದರಲ್ಲಿ ಏನಾಯಿತು ಅಂದರೆ ಮ್ಯಾನೇಜ್ಮೆಂಟ್ ನೋಡಿ, ಇಲ್ಲಿ ರೂಲ್ಸ್ ಅನ್ನೋದಿಲ್ಲ, ಇದರಲ್ಲಿ ಏನೋ ಮ್ಯಾನೇಜ್ಮೆಂಟ್ ಅಂತ ಇದೆ. ಹಾಗಾಗಿ ಏನು ಫೆರಾ ಅಂತ ಏನಿತ್ತು ಅದರ ಬದಲಾಗಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 1999 ಅಂತ ಹೇಳಿ ನಾವು ಅದನ್ನು ಈ ಒಂದು ಆ್ಯಕ್ಟು ಎಸ್ಟಾಬ್ಲಿಷ್ ಆಯಿತು. Then FERA was enacted by Parliament of India and it came into force on 1st June 2000. 1999 ಒಂದು ಕಾಯ್ದೆ ಅಂತೇಳಿ ಮಾಡಿದ್ವಿ, ಆದರೆ ಅಧಿಕೃತವಾಗಿ ಅದು ಪಾರ್ಲಿಮೆಂಟಿಂದ ರೆಕಗ್ನೈಸ್ ಆಗಿ ನಮ್ಮ ಇಂಡಿಯಾದಲ್ಲಿ ಜಾರಿಗೆ ಬಂದಂಥ ವರ್ಷ ಅಂದರೆ 1st June 2000 ನಾವು ಫೆರಾನ ಜಾರಿಗೆ ತಂದ್ವಿ ನಮ್ಮ ದೇಶದಲ್ಲಿ. There are a total of 49 sections divided into 4 chapters. ನೋಡಿ, ಇದರಲ್ಲಿ ಟೋಟಲ್ 49 ಸೆಕ್ಷನ್ಸ್ ಇದೆ, ಅದನ್ನು ನಾವು 7 ಚಾಪ್ಟರ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. FERA was introduced with the changes because of the new liberal and changing environment. ಈ ಒಂದು ಫೆರಾವನ್ನು ನಾವು ಯಾಕೆ ಇಲ್ಲಿ ಇಂಟ್ರಡ್ಯೂಸ್ ಮಾಡಿದ್ವಿ ಅಂದರೆ, ಇಲ್ಲಿ ಬದಲಾದ ವ್ಯಾಪಾರದ ಒಂದು ಪರಿಸರಕ್ಕೆ ತಕ್ಕಂತೆ ಒಂದು ಫೆಮಾದಲ್ಲೂ ಸಹ ಹೊಸದಾದ ಹಾಗೂ ಉದಾರವಾದ ಬದಲಾವಣೆಗಳನ್ನು ಮಾಡೋದಕ್ಕಾಗಿ ಈ ಒಂದು ಆ್ಯಕ್ಟನ್ನು ಪರಿಚಯಿಸಿದ್ರು. 1991 ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಅಂತ ಹೇಳಿ ನಮ್ಮ ಇಂಡಿಯಾದಲ್ಲಿ ಮಾಡಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ವಿಚಾರಗಳು ಗೊತ್ತಿದೆ. ದಟ್ ಈಸ್ LPG ಅಂತೇಳಿ ಒಂದು ಸಿಸ್ಟಮನ್ನು ನಮ್ಮ ಇಂಡಿಯಾದಲ್ಲಿ ನಾವು ಅಳವಡಿಸ್ಕೊಂಡ್ವಿ. ದಟ್ ಇಸ್ ಲಿಬರಲೈಸೇಷನ್ ಮತ್ತು ಪ್ರೈವೇಟೈಸೇಷನ್ ಆ್ಯಂಡ್ ಗ್ಲೋಬಲೈಸೇಷನ್ ಅಂತೇಳಿ. ಆ ಹಿನ್ನೆಲೆಯಲ್ಲಿ ಆ ಹಿಂದೆ ಏನಿತ್ತು ಒಂದು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ಸ್ ಅಂತ ಏನಿತ್ತು ಅದರಲ್ಲಿ ಹೆಚ್ಚಿನ ಒಂದು ನಿಬಂಧನೆಗಳಿತ್ತು. ಹಾಗಾಗಿ ಅದನ್ನು ಸಡಿಲಗೊಳಿಸಬೇಕು ಅಂತ ಹೇಳಿ ಹೊಸದಾಗಿ ಏನು ಬದಲಾವಣೆ ಬಂತು, ಒಂದು ಬದಲಾದ ಒಂದು ಬಿಸ್ನೆಸ್ ಎನ್ವೈರನ್ಮೆಂಟಿಗೆ ತಕ್ಕಂತೆ ಇಲ್ಲೂ ಸಹ ಒಂದು ಫೆಮಾದಲ್ಲಿ ಹೊಸದಾದ ಒಂದು ಬದಲಾವಣೆಗಳನ್ನ ಅಳವಡಿಸ್ಕೊಂಡ್ರು. ನೆಕ್ಸ್ಟು ಹೇಳೋದಾದರೆ ಇದರ ಒಂದು ಆಬ್ಜೆಕ್ಟಿವ್ಸ್ ಇದೆ. ಫೆರಾ
ಫೆರ್ರಾವನ್ನ ಬದಲಾಗಿ ಫೆಮಾ 1999 ಏನು ಮಾಡಿದ್ರು. ಇದರ ಒಂದು ಮುಖ್ಯ ಉದ್ದೇಶಗಳು ಏನು ಅಂದರೆ ಟು ರೀಎನ್ಫೋರ್ಸ್ ಆ್ಯಂಡ್ ಅಮೆಂಡ್ ದ ಲಾ ರಿಲೇಟಿಂಗ್ ಟು ಫಾರಿನ್ ಎಕ್ಸ್ಚೇಂಜ್. ನೋಡಿ, ಇದರ ಒಂದು ಮುಖ್ಯವಾದ ಒಂದು ಉದ್ದೇಶ ಏನಪ್ಪ ಅಂದರೆ ವಿದೇಶಿ ವಿನಿಮಯಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನನ್ನು ಬಲಪಡಿಸೋದು ಮತ್ತು ತಿದ್ದುಪಡಿಯನ್ನು ಮಾಡುವುದು ಅಂತೇಳಿ. ಅಂದರೆ ಇವತ್ತೇನಾಗಿತ್ತು, ಹಿಂದೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ರೆಗ್ಯುಲೇಷನ್ಸ್ ಇತ್ತು, ಹೆಚ್ಚಿಗೆ ಒಂದು ವಿದೇಶಿ ವ್ಯಾಪಾರವನ್ನು ನಾವು ಮಾಡಬೇಕು ಅಂತಂದರೆ ಹೆಚ್ಚಿನ ಒಂದು ರೂಲ್ಸ್ ಇತ್ತು. ಹಾಗಾಗಿ ಅದನ್ನು ಬದಲಾವಣೆಯನ್ನು ಮಾಡಬೇಕು ಮತ್ತು ಅದರಲ್ಲಿ ಕೆಲವು ತಿದ್ದುಪಡಿಯನ್ನು ಮಾಡಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಟು ಸಿಂಪ್ಲಿಫೈ ಆ್ಯಂಡ್ ಈಸಿ ದ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್. ಇದರ ಇನ್ನೊಂದು ಉದ್ದೇಶ ಹೇಳೋದಾದರೆ ಏನೋ ಒಂದು ಎಕ್ಸ್ಟರ್ನಲ್ ಪೇಮೆಂಟ್ಸ್ ಅಥವಾ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್ ಅಂತ ಹೇಳ್ತೀವಿ ನಾವು. ಸೊ ಆ ಎಕ್ಸ್ಟರ್ನಲ್ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್ ಏನಿದೆ, ಆ ಬಾಹ್ಯ ವ್ಯಾಪಾರ ಮತ್ತು ಪಾವತಿ, ಆ ಪಾವತಿಯನ್ನು ಒಂದು ಸರಳಗೊಳಿಸುವುದು ಮತ್ತು ಸರಾಗಗೊಳಿಸುವುದು ಅಂತೇಳಿ. ಇವತ್ತು ಅದನ್ನು ಸರಳಗೊಳಿಸಿದ್ರೆ ನಮ್ಮಲ್ಲಿ ಹೆಚ್ಚದಾಗಿ ನಾವು ವ್ಯಾಪಾರವನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ಬೋದು ಅಂತ ಹೇಳಿ ಇರ್ತಕ್ಕಂಥ ಬಾಹ್ಯ ವ್ಯಾಪಾರ ಮತ್ತು ಪಾವತಿಯನ್ನು ಸರಳಗೊಳಿಸೋದು ಮತ್ತು ಇನ್ನೂ ಹೆಚ್ಚಾಗಿ ಸರಾಗಗೊಳಿಸುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ದೆನ್ ಇದರ ಇನ್ನೊಂದು ಉದ್ದೇಶ ಏನು ಅಂತ ನೋಡೋದಾದರೆ ಟು ಪ್ರಮೋಟ್ ದ ಸಿಸ್ಟಮ್ಯಾಟಿಸೈಸ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಎ ಹೆಲ್ತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಭಾರತದಲ್ಲಿ ವಿದೇಶಿ ವಿನಿಮಯವನ್ನು ಪ್ರಚಾರ ಮಾಡೋದು, ಟು ಪ್ರಮೋಟ್ ಅಂತ ಹೇಳ್ತೀವಿ, ಪ್ರಚಾರ ಮಾಡುವುದು ಮತ್ತು ವ್ಯವಸ್ಥಿತವಾಗಿ ಅಭಿವೃದ್ಧಿಗೊಳಿಸುವುದು ಮತ್ತು ಆರೋಗ್ಯಕರ ನಿರ್ವಹಣೆಯನ್ನು ಮಾಡುವುದು ಅಂತ. ಅಂದರೆ ಆರೋಗ್ಯಕರವಾಗಿ ಒಂದು ನಿರ್ವಹಣೆಯನ್ನು ಮಾಡುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ನೋಡಿ, ಹೆಲ್ತಿ ಫಾರಿನ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ನಾವು ಇದರಲ್ಲಿ. ಅಂದರೆ ಇಲ್ಲಿ ಹೆಲ್ತಿ ಫಾರಿನ್ ಎಕ್ಸ್ಚೇಂಜ್ ಅಂದರೆ ಹಿಂದೆ ಏನಿತ್ತು, ಹೆಚ್ಚಿಗೆ ನಾವು ಇಂಪೋರ್ಟೇ ಜಾಸ್ತಿ ಮಾಡ್ಕೊತಾ ಇದ್ವಿ. ಅಂದರೆ ಆಮದೇ ಜಾಸ್ತಿ ಇತ್ತು ನಮ್ಮದು. ನಾವೇನು ರಫ್ತು ಮಾಡ್ತೀವಿ, ರಫ್ತು ಮಾಡೋದಕ್ಕಿಂತ ನಮ್ಮದು ಆಮದು ಮಾಡ್ಕೊಳ್ಳೋದೇ ಜಾಸ್ತಿ ಇತ್ತು. ಹಾಗಾಗಿ ಅದನ್ನು ನಾವು ತೆಗೆದುಹಾಕಿಂದ ಒಂದು ಹೆಲ್ತಿ ಫಾರಿನ್ ಎಕ್ಸ್ಚೇಂಜನ್ನು ನಮ್ಮ ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಬೇಕು ಅಂತೇಳಿ. ಅಂದರೆ ನಮ್ಮ ಏನಿದೆ ನಾವೊಂದು ಎಕ್ಸ್ಪೋರ್ಟ್ ಮಾಡೋದು ಹೆಚ್ಚಿಗೆ ಮಾಡಬೇಕು ಅಂತೇಳಿ. ಸೊ ಅದು ಹೆಚ್ಚಿಗೆ ಮಾಡಬೇಕು ಅಂದರೆ ಇಲ್ಲೇನಾಗುತ್ತೆ, ಕೆಲವು ರೂಲ್ಸನ್ನು ಲಿಬರಲ್ ಮಾಡಬೇಕು. ನೋಡಿ, ರೂಲ್ಸನ್ನು ಲಿಬರಲ್ ಮಾಡಿದಾಗ ಮತ್ತು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಾಗ ಅದರಲ್ಲಿ ಟು ಪ್ರಮೋಟ್ ದ ಸಿಸ್ಟಮ್ಯಾಟಿಸೈಸ್ಡ್, ಅಂದರೆ ವ್ಯವಸ್ಥಿತವಾಗಿ ಇರಬೇಕು. ಆದರೆ ಟು ಪ್ರಮೋಟ್ ದ ಸಿಸ್ಟಮ್ಯಾಟಿಸೈಸ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಆಲ್ಸೋ ಮೈಂಟೆನೆನ್ಸ್ ಆಫ್ ದ ಹೆಲ್ತಿ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಇನ್ ಇಂಡಿಯಾ. ಅಂದರೆ ಒಂದು ಉತ್ತಮವಾದಂಥ ಒಂದು ವಿದೇಶಿ ಮಾರುಕಟ್ಟೆಯನ್ನು ನಮ್ಮ ಇಂಡಿಯಾದಲ್ಲಿ ನಾವು ತರಬೇಕು ಅನ್ನೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. ಮತ್ತು ಅದೇ ಥರ ಇದರ ಇನ್ನೊಂದು ಮುಖ್ಯ ಉದ್ದೇಶ ನೋಡೋದಾದರೆ ಟು ರಿಮೂವ್ ಡಿಸ್ಪ್ಯಾರಿಟಿ ಆಫ್ ಪೇಮೆಂಟ್ಸ್. ಅನಿವಾಸಿ ಒಂದು ಭಾರತೀಯರು ಅಂತ ಹೇಳ್ತಾರೆ, ಟು ರಿಮೂವ್ ದ ಡಿಸ್ಪ್ಯಾರಿಟಿ ಆಫ್ ಪೇಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಆ ಪೇಮೆಂಟ್ಸ್ ಏನಿದೆ, ಬಹುಶಃ ನಿಮಗೆ ಗೊತ್ತಿದೆ ಟ್ರೇಡ್ ಆ್ಯಂಡ್ ಪೇಮೆಂಟ್ಸ್ ಅಂತ ಹೇಳಿ. ಸೊ ಟ್ರೇಡ್ ಅಂದಾಗ ಏನಾಗುತ್ತೆ, ಓನ್ಲಿ ಗೂಡ್ಸನ್ನು ಎಕ್ಸ್ಚೇಂಜ್ ಆಫ್ ಗೂಡ್ಸ್, ಇಂಪೋರ್ಟ್ ಆರ್ ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಮಾತ್ರ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಬಟ್ ಪೇಮೆಂಟ್ಸಲ್ಲಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಎರಡೂ ಸಹ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅಂದರೆ ಇಲ್ಲೇನಾದರೆ ಟು ರಿಮೂವ್ ದ ಡಿಸ್ಪ್ಯಾರಿಟಿ ಆಫ್ ಪೇಮೆಂಟ್ಸ್. ಜಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದೆ, ನಿಮ್ಗೆ ಆವಾಗಲೇ ಹೇಳಿದೆ. ಸೊ ಆವಾಗಲೇ ಹೇಳ್ದಂಗೆ ಏನು ವೇರಿಯೇಷನ್ ಇತ್ತು, ಆ ಡಿಸ್ಪ್ಯಾರಿಟಿ ಏನಿತ್ತು, ಅಸಮಾನತೆ ಅಂತ ಹೇಳ್ತೀವಿ. ಅಂದರೆ ಏನು ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅಟ್ಲೀಸ್ಟ್ ನಮಗೆ ಈಕ್ವಲ್ ಆಗಿದ್ದರೆ ನಮಗೆ ಸಮಸ್ಯೆ ಆಗೋದಿಲ್ಲ. ಆದರೆ ನಮಗೆ ಇಂಪೋರ್ಟೇ ಜಾಸ್ತಿಯಾಗಿ ಒಂದು ಎಕ್ಸ್ಪೋರ್ಟ್ ಕಡಿಮೆ ಆಯಿತು ಅಂದರೆ ಅದೊಂದು ರೀತಿ ತುಂಬಾ ಏನು ಅಸಮಾನತೆ ಇತ್ತು. ಆ ಪಾವತಿಯಲ್ಲಿ ಇರ್ತಕ್ಕಂಥ ಒಂದು ಅಸಮಾನತೆಯನ್ನು ನಾವು ಇಲ್ಲಿ ತೆಗೆದುಹಾಕೋದು ಇದರ ಒಂದು ಮುಖ್ಯವಾದ ಒಂದು ಉದ್ದೇಶ ಆಗಿರುತ್ತೆ. ದೆನ್ ಟು ಕಂಟ್ರೋಲ್ ಆ್ಯಂಡ್ ಡೈರೆಕ್ಟ್ ದ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ದಿ ನಾನ್ ರೆಸಿಡೆಂಟ್ಸ್ ಅಂತ ಹೇಳ್ತೀವಿ. ಇದರ ಇನ್ನೊಂದು ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ಅನಿವಾಸಿ ಭಾರತೀಯರು ಅಂತ ನಾವೇನು ಹೇಳ್ತೀವಿ, ಉದ್ಯೋಗ, ವ್ಯಾಪಾರ ಮತ್ತು ಹೂಡಿಕೆ, ಅವರ ಹೂಡಿಕೆಯನ್ನು ನಿಯಂತ್ರಿಸುವುದು ಮತ್ತು ನಿರ್ದೇಶನಗಳನ್ನು ನೀಡುವುದು ಇದರ ಒಂದು ಮುಖ್ಯವಾದಂಥ ಒಂದು ಉದ್ದೇಶ ಆಗಿರುತ್ತೆ. ಏಕೆಂದರೆ ಇವತ್ತು ಏನು ನಾನ್ ರೆಸಿಡೆಂಟ್ಸ್
ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ನಾನ್ ರೆಸಿಡೆಂಟ್ಸ್ ಬಗ್ಗೆ. ಯಾಕೆಂದರೆ ರೆಸಿಡೆಂಟ್ಸ್ ಆ್ಯಂಡ್ ನಾನ್ ರೆಸಿಡೆಂಟ್ಸ್ ನೀವು ಇವೆರಡೋದ್ರ ಬಗ್ಗೆ ಹೆಚ್ಚಾಗಿ ಇನ್ಕಮ್ ಟ್ಯಾಕ್ಸಲ್ಲಿ ತುಂಬ ಚೆನ್ನಾಗಿನೇ ಡೀಟೈಲ್ ಆಗಿ ಓದಿರ್ತೀರ. ಅಂದರೆ ಈ ಒಂದು ಆ್ಯಕ್ಟನ್ನು ಯಾಕೆ ಜಾರಿಗೆ ಬಂತು, ಇದರ ಒಂದು ಮುಖ್ಯವಾದ ಇನ್ನೊಂದು ಅಬ್ಜೆಕ್ಟಿವ್ ಏನು ಅಂದರೆ ಟು ಕಂಟ್ರೋಲ್ ಆ್ಯಂಡ್ ಡೈರೆಕ್ಟ್ ದ ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ದ ನಾನ್ ರೆಸಿಡೆಂಟ್ಸ್. ಇವತ್ತು ಏನು ನಮ್ಮ ನಾನ್ ರೆಸಿಡೆಂಟ್ಸ್ ಇದ್ದರು ಅವರು ಇಲ್ಲಿ ಏನು ವ್ಯವಹಾರವನ್ನು ಮಾಡ್ತಾರೆ ಅಥವಾ ಅನಿವಾಸಿ ಭಾರತೀಯರ ಒಂದು ಉದ್ಯೋಗ ಏನಿದೆ ಅಥವಾ ಒಂದು ವ್ಯಾಪಾರ ಏನಿದೆ, ಅವರ ಒಂದು ಹೂಡಿಕೆ ಏನಿದೆ ಅದನ್ನು ನಿಯಂತ್ರಣ ಮಾಡೋದು ಮತ್ತು ಇದಕ್ಕೆ ನಿರ್ದೇಶನಗಳನ್ನು ನೀಡೋದಾಗಿತ್ತು. ಮತ್ತು ಇದರ ಇನ್ನೊಂದು ಆಬ್ಜೆಕ್ಟಿವ್ಸ್ ಇದೆ. ಇನ್ನೊಂದು ಆಬ್ಜೆಕ್ಟಿವ್ನ ನೋಡೋದಾದರೆ ಟು ಯುಟಿಲೈಸ್ ದ ಫಾರಿನ್ ಎಕ್ಸ್ಚೇಂಜ್ ರಿಸೋರ್ಸಸ್ ಎಫೆಕ್ಟಿವ್ಲಿ ಫಾರ್ ದಿ ಕಂಟ್ರಿ ಅಂತಂತೆ. ಇವತ್ತು ವಿದೇಶಿ ವಿನಿಮಯದ ಸಂಪನ್ಮೂಲವನ್ನು ನಮ್ಮ ದೇಶಕ್ಕಾಗಿ ಒಂದು ಪರಿಣಾಮಕಾರಿಯಾಗಿ ಬಳಸೋದು ಅಂತೇಳಿ. ಇವತ್ತು ಎಷ್ಟೋ ನಮ್ಮ ದೇಶದಲ್ಲಿ ಎಷ್ಟೋ ಒಂದು ರಿಸೋರ್ಸಸ್ ಇದೆ, ಅದನ್ನು ನಾವು ಪರಿಣಾಮಕಾರಿಯಾಗಿ ಬಳಸ್ತಾ ಇಲ್ಲ. ಹಾಗಾಗಿ ಇದರ ಒಂದು ಮುಖ್ಯ ಉದ್ದೇಶ ಏನಾಗಿತ್ತು ಅಂದರೆ ಟು ಯುಟಿಲೈಸ್ ದೀಸ್ ಫಾರಿನ್ ಎಕ್ಸ್ಚೇಂಜ್ ರಿಸೋರ್ಸಸ್, ಅಂದರೆ ವಿದೇಶಿ ವಿನಿಮಯದ ಒಂದು ಸಂಪನ್ಮೂಲಗಳೇನಿದೆ ಆ ಸಂಪನ್ಮೂಲಗಳನ್ನು ತುಂಬ ಒಂದು ಪರಿಣಾಮಕಾರಿಯಾಗಿ ನಮ್ಮ ದೇಶದ ಅಭಿವೃದ್ಧಿಗೆ ಬಳಸೋದು ಒಂದು ಮುಖ್ಯವಾದಂಥ ಉದ್ದೇಶ ಆಗಿತ್ತು. ಇಷ್ಟು ಇದರ ಒಂದು ಆಬ್ಜೆಕ್ಟಿವ್ಸ್ ಆಗುತ್ತೆ. ಯಾಕೆ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಂತೇಳಿ ನಾವು ಎಸ್ಟಾಬ್ಲಿಷ್ ಮಾಡಿದ್ರಿ ಅಂತೇಳಿ. ನೆಕ್ಸ್ಟ್ ಇದರ ಒಂದು ಫೀಚರ್ಸ್ ಏನು ಅಂತೇಳಿ ನೋಡೋಣ. ಸೈಲೆಂಟ್ ಫೀಚರ್ಸ್ ಆಫ್ ಫೆಮಾ ಅಂತ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಏನು ಇದರ ಒಂದು ಲಕ್ಷಣಗಳೇನಿದೆ ಅನ್ನೋದನ್ನು ನೋಡೋಣ. ಫಸ್ಟ್ ಬಂದು it is consistent with full current account convertibility and contains provision for progressive liberalization of capital account transactions. So ಇದರಲ್ಲಿ it consistent with full current account convertibility ಅಂತ ಹೇಳ್ತೀವಿ. ಸೊ ಇದರಲ್ಲಿ ಫಸ್ಟ್ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತ ಇದೆ. ಅಂದರೆ ಏನು ಈ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತಂದರೆ ನಮ್ಮ ದೇಶದ ಏನೋ ಒಂದು ಕರೆನ್ಸಿ ಇದೆ, ಬೇರೆ ದೇಶದ ಒಂದು ಕರೆನ್ಸಿಯಾಗಿ ನಾವು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ನಮಗೆ ಇಲ್ಲಿ ಒಂದು ಸ್ವತಂತ್ರತೆಯನ್ನು ಇರುತ್ತೆ ಅಂತೇಳಿ. ಅಂದರೆ ಇಲ್ಲಿ ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಮೊದಲಾದರೆ ಈ ಒಂದು ಸ್ವತಂತ್ರತೆಯನ್ನು ಹಿಂದಿನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ಇದ್ದಿದ್ದರಿಂದ ಹಿಂದಿನ ಆ್ಯಕ್ಟ್ಗಳಲ್ಲಿ ಈ ಒಂದು ಸ್ವತಂತ್ರತೆ ನಮ್ಮ ಇಂಡಿಯಾದವ್ರಿಗೆ ಇರಲಿಲ್ಲ. ಹಾಗಾಗಿ ಇಲ್ಲೇನಾಗುತ್ತೆ ಎಂಬ ಇಂಡಿವಿಜುವಲ್ಗೆ ಒಂದು ಫ್ರೀಡಮನ್ನು ಕೊಟ್ಟಿದ್ದಾರೆ. ಒಂದು ಡೊಮ್ಯಾಸ್ಟಿಕ್ ಕರೆನ್ಸಿಯನ್ನು ಫಾರಿನ್ ಕರೆನ್ಸಿಯಾಗಿ ಅಥವಾ ನಮ್ಮ ಫಾರಿನ್ ಕರೆನ್ಸಿಯನ್ನು ನಮ್ಮ ಒಂದು ಡೊಮ್ಯಾಸ್ಟಿಕ್ ಕರೆನ್ಸಿಯಾಗಿ ನಾವು ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು. ಫುಲ್ ಕರೆಂಟ್ ಅಂದರೆ ನಾವು ಕರೆಂಟ್ ಅಕೌಂಟ್ ಕನ್ವರ್ಟಬಿಲಿಟಿ ಅಂತ ಹೇಳ್ತೀವಿ. ಅಂಡ್ ಆಲ್ಸೋ ಕಂಟೈನ್ ದ ಪ್ರಾವಿಷನ್ ಫಾರ್ ಪ್ರೋಗ್ರೆಸಿವ್ ಲಿಬರಲೈಸೇಷನ್ ಆಫ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್. ಮತ್ತು ಅದೇ ರೀತಿಯಾಗಿ ಒಂದು ಕ್ಯಾಪಿಟಲ್ ಅಕೌಂಟ್ಗೆ ಸಂಬಂಧಪಟ್ಟಂತೆ ಅಂದರೆ ಈ ಬಂಡವಾಳ ಖಾತೆ ಅಂತ ಹೇಳ್ತೀವಲ್ಲ, ಈ ವ್ಯವಹಾರಗಳಿಗೆ ಉದಾರೀಕರಣದ ಒಂದು ನಿಬಂಧನೆಗಳನ್ನು ಒಳಗೊಂಡಿರುತ್ತದೆ ಅಂತೇಳಿ. ಅಂದರೆ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸಾಕ್ಷನ್ಸ್ ಅಂದರೆ ಏನಂತೇಳಿ ನೆಕ್ಸ್ಟ್ ಬರುತ್ತೆ ನಿಮಗೆ. ಅಂದರೆ ಇದರಲ್ಲಿ ಕ್ಯಾಪಿಟಲ್ ಅಕೌಂಟಲ್ಲಿ ನಾವು ಹೆಚ್ಚಿಗೆ ಇಟ್ ಇನ್ಕ್ಲೂಡ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಏನು ಬದಲಾವಣೆ ಆಗುತ್ತೆ ಅದರಲ್ಲಿ, ದಟ್ಸ್ ಆಲ್ಟ್ರೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳ್ತೀವಿ, ಅದಕ್ಕೆ ಸಂಬಂಧಪಡುತ್ತೆ. ಸೊ ಆ ಒಂದು ಬಂಡವಾಳ ಇದಕ್ಕೆ ಸಂಬಂಧಪಟ್ಟ ಅಂದರೆ ಬಂಡವಾಳ ಖಾತೆಯ ಒಂದು ವ್ಯವಹಾರಗಳಲ್ಲಿ ಉದಾರೀಕರಣದ ಒಂದು ನಿಬಂಧನೆಗಳನ್ನು ಇದು ಒಳಗೊಂಡಿದೆ. ಇದು ಒಂದು ಮೈನ್ ಇದರ ಒಂದು ಫೀಚರ್ಸ್ ಆಗುತ್ತೆ. ನೆಕ್ಸ್ಟ್ ಇದರ ಇನ್ನೊಂದು ಫೀಚರ್ಸನ್ನು ನೋಡೋದಾದರೆ ಇಟ್ ಈಸ್ ಮೋರ್ ಟ್ರಾನ್ಸ್ಪರೆಂಟ್ ಇನ್ ಇಟ್ಸ್ ಅಪ್ಲಿಕೇಶನ್ಸ್. ನೋಡಿ ನಾವು ಇದನ್ನು ಅಪ್ಲೈ ಮಾಡಬೇಕು ಅಂದರೆ ಇದರಲ್ಲಿ ಯಾವುದೇ ರೀತಿಯ ಒಂದು ಹಿಡನ್ ಅಜೆಂಡಾ ಅಂತ ಏನೂ ಇಲ್ಲ. ಇದರ ಒಂದು ಅಳವಡಿಸಿಕೊಳ್ಳುವುದರಲ್ಲಿ ಹೆಚ್ಚಿನ ಒಂದು ಪಾರದರ್ಶಕತೆಯನ್ನು ಇದು ಒಳಗೊಂಡಿದೆ. ಇದರಲ್ಲಿ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೂ ಸಹ ಇದರಲ್ಲೂ ಒಂದು ಪರ್ಮಿಷನ್ ತಗೋಬೇಕು. ಆದರೆ ಇದರಲ್ಲಿ ಒಂದು ಪಾರದರ್ಶಕತೆಯನ್ನು ಇಲ್ಲಿ ಒಂದು ಆ್ಯಕ್ಟಲ್ಲಿ ಅವರು ಮೇಂಟೈನ್ ಮಾಡಿದ್ದಾರೆ. ನೆಕ್ಸ್ಟು ಇದರ ಇನ್ನೊಂದು ಏನೋ ಒಂದು ಫೀಚರ್ಸ್ ಏನಿದೆ, ಒಂದು ಸೈಲೆಂಟ್ ಫೀಚರ್ಸ್ ಏನಿದೆ ಅನ್ನೋದು ನೋಡೋಣ. ಇಟ್ ಲೇಸ್ ಡೌನ್ the areas requiring specific permission of the Reserve Bank or Government of India on acquisition holding of foreign exchange. ನೋಡಿ ಇದರಲ್ಲಿ ಇನ್ನೊಂದು ಇದರ ಒಂದು ಸೈಲೆಂಟ್ ಫೀಚರ್ಸ್ ಏನು ಅನ್ನೋದು ನೋಡೋದಾದರೆ ಇಟ್ ಲೇಸ್ ಡೌನ್ ದ ಏರಿಯಾಸ್ ರಿಕ್ವೈರಿಂಗ್ ಸ್ಪೆಸಿಫಿಕ್ ಪರ್ಮಿಷನ್. ಅಂದರೆ ಇಲ್ಲಿ ಒಂದು ವಿದೇಶಿ ವಿನಿಮಯವನ್ನು ನಾವು ಮಾಡಬೇಕು ಅಂದರೆ ಅಥವಾ
ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ, ಯಾವುದೇ ಒಂದು ವಿದೇಶಿ ವಿನಿಮಯ ಅಂದರೆ ಇಟ್ ಲೇಸ್ ಡೌನ್ ದ ಸರ್ಟನ್ ಏರಿಯಾಸ್ ರಿಕ್ವೈರಿಂಗ್ ಸ್ಪೆಸಿಫಿಕ್ ಪರ್ಮಿಷನ್, ಅಂದರೆ ಒಂದು ಪರ್ಮಿಷನನ್ನು, ಒಂದು ನಿರ್ದಿಷ್ಟವಾದ ಒಂದು ಪರ್ಮಿಷನನ್ನು ತಗೋಬೇಕಾಗತ್ತೆ ನಾವು. ಯಾವುದೋ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ನಾವು ಯಾವುದೇ ಒಂದು ಆಸ್ತಿಯನ್ನು ಇಟ್ಕೊಳ್ಳೋದಕ್ಕಾಗಲಿ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಒಂದು ಪರ್ಮಿಷನನ್ನು ಬ್ಯಾಂಕಿಂದ, ರಿಸರ್ವ್ ಬ್ಯಾಂಕಿಂದ ಪರ್ಮಿಷನನ್ನು ತಗೋಬೇಕಾಗತ್ತೆ. ಅದರಲ್ಲಿ ವಿದೇಶಿ ವಿನಿಮಯವನ್ನು ತನ್ನ ಸ್ವಾಧೀನಪಡಿಸಿಕೊಳ್ಳಲು ಅಥವಾ ಹಿಡಿದಿಟ್ಟುಕೊಳ್ಳಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಥವಾ ಸರ್ಕಾರದ ಒಂದು ನಿರ್ದಿಷ್ಟ ಅನುಮತಿ ಪಡೆಯತಕ್ಕಂಥ ಒಂದು ಅಗತ್ಯವಿರುವ ಒಂದು ಪ್ರದೇಶಗಳನ್ನು ಇದು ಏನೇನು ಅನ್ನೋದನ್ನು ತಿಳಿಸುತ್ತೆ ಇದು. ಮತ್ತು ಅದೇ ಥರ ಇದರ ನೆಕ್ಸ್ಟ್ ಇನ್ನೊಂದು ಫೀಚರ್ಸನ್ನು ನೋಡೋದಾದರೆ, it classified the foreign exchange transaction into two categories, that is, one is capital account and current account transactions. ಇದು ವಿದೇಶಿ ವಿನಿಮಯದ ವಹಿವಾಟುಗಳನ್ನು 2 ವಿಭಾಗಗಳಾಗಿ ವರ್ಗೀಕರಿಸಿದ್ದಾರೆ. ಅದು ಯಾವುದಪ್ಪ ಅಂದರೆ ಬಂಡವಾಳ ಖಾತೆ, ದಟ್ ಈಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಕರೆಂಟ್ ಅಕೌಂಟ್. ಬಂಡವಾಳ ಖಾತೆ ಮತ್ತು ಚಾಲ್ತಿ ಖಾತೆ ಅಂತ ಹೇಳ್ತೀವಿ. ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು ಅಂತ ಇನ್ ಡೀಟೈಲ್ ಆಗಿ ಅದು ನೆಕ್ಸ್ಟ್ ನಿಮ್ಮ ಟಾಪಿಕಲ್ಲಿ ಬರುತ್ತೆ. ಬಟ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಇಲ್ಲಿ ಟ್ರಾನ್ಸಾಕ್ಷನ್ ವಿಚ್ ಆಲ್ಟರ್ಸ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಔಟ್ಸೈಡ್ ಇಂಡಿಯಾ ಪರ್ಸನ್ಸ್ ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಇಂಡಿಯನ್ ರೆಸಿಡೆಂಟ್ ಆಗಿ ಔಟ್ಸೈಡ್ ಅಲ್ಲಿ ಬೇರೆ ದೇಶದಲ್ಲಿ ಏನೆಲ್ಲ ಅಸೆಟ್ಸ್ ಇದೆ, ಒಂದು ಏನೆಲ್ಲ ಲಯಬಿಲಿಟೀಸ್ ಇದೆ ಅದಕ್ಕೆ ಸಂಬಂಧಪಡುತ್ತೆ ಈ ಕ್ಯಾಪಿಟಲ್ ಅಕೌಂಟ್ ಅನ್ನೋದು. ದೆನ್ ಕರೆಂಟ್ ಅಕೌಂಟ್ ಅಂದಾಗ ಇಲ್ಲಿ ಅದರ್ ದ್ಯಾನ್ ಕ್ಯಾಪಿಟಲ್ ಅಕೌಂಟ್ ನೋಡಿ ಇನ್ ಡೀಟೈಲ್ ಆಗಿ ನೆಕ್ಸ್ಟ್ ಬರುತ್ತೆ ಇನ್ನು ನೆಕ್ಸ್ಟಿನ ಒಂದು ಟಾಪಿಕ್ಸಲ್ಲಿ. ಬಟ್ ಇಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ ಕರೆಂಟ್ ಅಕೌಂಟ್ ಅಂದರೆ ಅದರ್ ದ್ಯಾನ್ ಕ್ಯಾಪಿಟಲ್ ಅಕೌಂಟ್. ನಿಮ್ಮ ಕ್ಯಾಪಿಟಲ್ ಅಕೌಂಟ್ ಬಿಟ್ಟು ಇನ್ನು ಮೇಲೆಲ್ಲ ಏನೆಲ್ಲ ಪೇಮೆಂಟ್ಸ್ ಏನಿದೆ, ಸ್ಮಾಲ್ ಪೇಮೆಂಟ್ಸ್ ಎಲ್ಲವನ್ನು ಸಹ ನಾವು ಕರೆಂಟ್ ಅಕೌಂಟಲ್ಲಿ ಕವರ್ ಮಾಡ್ತೀವಿ. ಹಾಗಾಗಿ ಇದರ ಇನ್ನೊಂದು ಮೈನ್ ಫೀಚರ್ಸ್ ನಾವೇನು ಹೇಳ್ತೀವಿ ಅಂದರೆ ಫಾರಿನ್ ವಿದೇಶಿ ವಿನಿಮಯವನ್ನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ತಾರೆ. ಒಂದು ಕ್ಯಾಪಿಟಲ್ ಅಕೌಂಟ್ ಮತ್ತು ಇನ್ನೊಂದು ಕರೆಂಟ್ ಅಕೌಂಟ್ ಆಗಿ ಡಿವೈಡ್ ಮಾಡಿದ್ದಾರೆ ಇದರಲ್ಲಿ. ಮತ್ತು ಇದರ ಇನ್ನೊಂದು ಫೀಚರ್ಸ್ ಏನು ಅನ್ನೋದನ್ನು ನೋಡೋದಾದರೆ, ಇಟ್ ಪ್ರೊವೈಡ್ಸ್ ಪವರ್ ಟು ದ ರಿಸರ್ವ್ ಬ್ಯಾಂಕ್ ಫಾರ್ ಸ್ಪೆಸಿಫೈಯಿಂಗ್ the classes of capital account transactions and limits to which exchange is admissible for such transactions. ಅಂದರೆ ಈ ಕಾಯ್ದೆ ಯಾವ್ಯಾವ ಬಂಡವಾಳ ಖಾತೆಯ ವ್ಯವಹಾರವನ್ನು ಮಾಡಬಹುದು ಮತ್ತು ಈ ವ್ಯವಹಾರಗಳಿಗೆ ಇರುವ ಮಿತಿಯನ್ನು ಮತ್ತು ಅಳವಡಿಸುವ ಅಧಿಕಾರವನ್ನು RBIಗೆ ಒಂದು ಕೇಂದ್ರದ ಒಂದು ಸೂಚನೆ ಮೇರೆಗೆ ಕೊಟ್ಟಿರ್ತಾರೆ. ಅಂದರೆ ಇವತ್ತು RBI ಸುಮಾರು RBIಗೆ ಈ ಒಂದು ಪವರ್ಸನ್ನು ಕೊಟ್ಟಿದೆ. ಆದರೆ RBI ಏನೇ ಮಾಡಬೇಕು ಅಂದರೆ ಅವರು ಒಂದು ಸೆಂಟ್ರಲ್ ಗೌರ್ಮೆಂಟಿನ ಮತ್ತೆ ಅಗೈನ್ ಅವರ ಒಂದು ಪರ್ಮಿಷನ್ನ ಪಡ್ಕೋಬೇಕು. ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನನ್ನು ಪಡ್ಕೊಂಡು ಅವರು ಏನೆಲ್ಲ ಇದೆ ಅಂದರೆ ಈ ಕಾಯ್ದೆಯಲ್ಲಿ ಯಾವ್ಯಾವ ಒಂದು ಬಂಡವಾಳ ಖಾತೆಗಳಿದೆ, ಅದು ವ್ಯವಹಾರಗಳೇನಿದೆ, ವ್ಯವಹಾರವನ್ನು ಯಾವ ರೀತಿ ಮಾಡಬೇಕು, ಮತ್ತು ಈ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಮಿತಿ ಇದೆ, ಅದಕ್ಕೂ ಒಂದು ಲಿಮಿಟೇಷನ್ಸ್ ಇರುತ್ತೆ. ಇವರು ಹೇಗಂದ್ರಾಗಿ ಅದನ್ನು ವ್ಯವಹಾರವನ್ನು ನಡೆಸೋದಕ್ಕೆ ಬರೋದಿಲ್ಲ. ಹಾಗಾಗಿ ಆ ಒಂದು ಮಿತಿಗಳೇನಿದೆ, ಆ ಲಿಮಿಟೇಷನ್ ಏನಿದೆ, ಮತ್ತು ಯಾವ ರೀತಿ ಅದನ್ನು ಅಳವಡಿಸ್ಕೋಬೇಕು, ಎಲ್ಲಿಯವರೆಗೆ ಇದರಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕು ಅಂತಕ್ಕಂಥ ಎಲ್ಲ ಒಂದು ಅಧಿಕಾರವನ್ನು ಈ ಕೇಂದ್ರದ ಒಂದು ಸೂಚನೆ ಮೇರೆಗೆ ಒಂದು RBIಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಮತ್ತು ಇದರ ಇನ್ನೊಂದು ಫೀಚರ್ಸ್ ಏನೋ ನೋಡೋದಾದರೆ, ಇಟ್ ಗಿವ್ಸ್ ಫುಲ್ ಫ್ರೀಡಮ್ ಟು ಎ ಪರ್ಸನ್ ರೆಸಿಡೆಂಟ್ ಇನ್ ಇಂಡಿಯಾ ಹೂ ವಾಸ್ ಅರ್ಲಿಯರ್ ರೆಸಿಡೆಂಟ್ ಔಟ್ಸೈಡ್ ಇಂಡಿಯಾ ಟು ಹೋಲ್ಡ್, ಓನ್, ಟ್ರಾನ್ಸ್ಫರ್ ಎನಿ ಫಾರಿನ್ ಸೆಕ್ಯೂರಿಟಿ ಆರ್ ಇಮ್ಮೂವಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಂದರೆ ನೋಡಿ ಇಲ್ಲಿ ಮೊದಲು ಅಂದರೆ ಇಲ್ಲಿ ಅನಿವಾಸಿ ಭಾರತೀಯನಾಗಿರ್ತಾನೆ, ಅವನು ನಮ್ಮ ದೇಶದ ಒಂದು ಪೌರತ್ವನಾದ ಮೇಲೆ ಯಾವುದೇ ಸ್ಥಿರ ಆಸ್ತಿ ಅಥವಾ ಒಂದು ಚರಾಸ್ತಿಗಳನ್ನು ಏನಿದೆ, ಈ ಒಂದು ಸೆಕ್ಯೂರಿಟೀಸ್ ಆದರೂ ಇರ್ಬೋದು ಅಥವಾ ಯಾವುದೇ ಒಂದು ಮೂವಬಲ್ ಅಥವಾ ಇಮೂವಬಲ್ ಪ್ರಾಪರ್ಟೀಸ್ ಅಂತ ನಾವೇನು ಹೇಳ್ತೀವಿ, ಆ ಸ್ಥಿರ ಅಥವಾ ಚರಾಸ್ತಿಗಳನ್ನು ಹೊಂದಲು ಮತ್ತು ಅದನ್ನು ವರ್ಗಾಯಿಸಲು ಈ ಕಾಯ್ದೆ ಒಂದು ಸ್ವಾತಂತ್ರ್ಯವನ್ನು ನೀಡಿರುತ್ತೆ ಅಂತ. ಅಂದರೆ ಇದರ ಒಂದು ಇನ್ನೊಂದು ಮೈನ್ ಫೀಚರ್ ಏನಪ್ಪ ಈ ಒಂದು ಕಾಯ್ದೆ ಇದು ಅಂದರೆ, ಮೊದಲು ತುಂಬ ನಿಮ್ಗೆ ಅವಾಗಲೇ ಹೇಳಿದಂತೆ ನಾವು ಫಾರಿನ್ ಎಕ್ಸ್ಚೇಂಜ್ ರೆಗ್ಯುಲೇಷನ್ ಫೆರಾ ಅಂದಾಗ ಏನಾಯಿತು, ಅದು ರೆಗ್ಯುಲೇಷನ್ ಇತ್ತು, ತುಂಬಾ ಒಂದು ರಿಸ್ಟ್ರಿಕ್ಟ್ ಮಾಡಿದರು. ಅಷ್ಟಾಗಿ ವ್ಯವಹಾರಕ್ಕೆ ನಾವು ಹೆಚ್ಚಿನ ಒಂದು ಅಂದರೆ ಒಂದು ಕಂಟ್ರೋಲ್ ಇತ್ತು, ಓಪನ್ ಎಕಾನಮಿ ಇರಲಿಲ್ಲ. ಆದರೆ ಈ ಕಾಯ್ದೆ ಬಂದ ಮೇಲೆ ಏನಾಯಿತು,
ಯಾವುದೇ ಒಬ್ಬ ಅಂದರೆ ಫುಲ್ ಫ್ರೀಡಮನ್ನು ಕೊಟ್ಟರು ಒಬ್ಬ ಇಂಡಿವಿಜುವಲ್ಗೆ, ಪರ್ಸನ್ ರೆಸಿಡೆಂಟ್ ಇನ್ ಇಂಡಿಯಾ, ಇಂಡಿಯಾದ ರೆಸಿಡೆಂಟ್ ಆಗಿರ್ತಾನೆ, ಬಟ್ ಹಿಂದೆ ಹೂ ವಾಸ್ ಅಲ್ಲಿಯ ರೆಸಿಡೆಂಟ್ ಔಟ್ಸೈಡ್ ಇಂಡಿಯಾ, ಇಂಡಿಯಾ ಬಿಟ್ಟು ಬೇರೆ ದೇಶದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವನು ಯಾವುದೇ ರೀತಿಯ ಟು ಹೋಲ್ಡ್ ಅಥವಾ ಓನ್ ಟ್ರಾನ್ಸ್ಫರ್ ಎನಿ ಫಾರಿನ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ, ಯಾವುದೇ ಒಂದು ಫಾರಿನ್ ಸೆಕ್ಯೂರಿಟಿನ ಹೊಂದೋದಾಗಲಿ ಅಥವಾ ಅದನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡೋದಕ್ಕಾಗಲಿ ಅದಕ್ಕೆ ಹೆಚ್ಚಿನ ಒಂದು ಇಲ್ಲಿ ಒಂದು ಸ್ವತಂತ್ರತೆಯನ್ನು ಈ ಕಾಯ್ದೆ ಕೊಟ್ಟು, ಇದರ ಒಂದು ಮೇಯ್ನು ಈ ಫೆಮಾ ಏನಿದೆ ಇದರ ಒಂದು ಮುಖ್ಯವಾದ ಒಂದು ಲಕ್ಷಣ ಆಗಿರುತ್ತೆ. ಇದು ನೋಡಿ, ಇಷ್ಟು ದೇ ಆರ್ ದ ಮೇಯ್ನ್ ಫೀಚರ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್, ಫೆಮಾ ಅಂತೇಳಿ. ನೋಡಿ, ಇಷ್ಟು ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಇಷ್ಟು ಸಂಬಂಧಪಟ್ಟಂತೆ, ಅಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಟ್ರಡಕ್ಷನ್ ಪಾರ್ಟ್ ಹೇಳಿದೆ, ಮತ್ತು ಯಾಕೆ ಒಂದು ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅನ್ನೋದನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡಿದ್ರು, ಇದರ ಒಂದು ಆಬ್ಜೆಕ್ಟಿವ್ಸ್ ಹೇಳಿದೆ ಮತ್ತು ಇದರ ಫೀಚರ್ಸ್ ಹೇಳ್ದೆ ಕವರ್ ಮಾಡಿದೆ. ಸೊ ಇಷ್ಟರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನ್ನನ್ನು ನೀವು ಕೇಳ್ಬೋದು. ನೀವು ವಾಟ್ಸಪ್ಪಲ್ಲಿ ಅಥವಾ ಗ್ರೂಪಲ್ಲಿ ನನಗೆ ಮೆಸೇಜ್ ಹಾಕಿ ಕೇಳಿ. ಓಕೆ, ಥ್ಯಾಂಕ್ ಯು. Stay home and stay safe.